ಸಹೋದರ ಸಹೋದರಿ, ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯೇ, ತಂದೆಯಾದ ದೇವರ ನಾಮದಲ್ಲಿಯೂ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ವಂದಿಸುತ್ತಾ ಇವತ್ತಿನ ಪಾಠವನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರೇರಣೆಯನ್ನು ಕಮಲಮಸ ಮಾಡ್ತೀರಾ ಸರ್? ಕಮಲಮಸ ಮಾಡ್ತೀನಿ. ಮಾಡಿ ಸರ್. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿದ ಪರಿಶುದ್ಧ ದೇವರೇ, ಅಪ್ಪ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಂಜೆ ವೇಳೆಯಲ್ಲೂ ನಿನ್ನ ಸನ್ನಿಧಾನಕ್ಕೆ ಎಲ್ಲರೂ ಕೂಡಿ ಬರ್ಲಿಕ್ಕೆ ನೀವು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತೀವಿ ತಂದೆಯಾದ ದೇವರೇ. ಅಯೋಗ್ಯರು, ಅಲ್ಪರು, ಮಣ್ಣು ಧೂಳಾಗಿರುವ ನಮ್ಮನ್ನ ನಿಮ್ಮ ಕರುಣೆ ಕೃಪೆಯಿಂದ ದಿನನಿತ್ಯವೂ ನಮ್ಮನ್ನ ಕಾದು ಕಾಪಾಡ್ತಾ ಈ ಒಂದು ಸಮಯದಲ್ಲೂ ನಿನ್ನ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕೆ ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಅಪ್ಪ ನಾವು ನಿಮಗೆ ಸ್ತೋತ್ರ ಮಾಡ್ತೀವಿ. ಒಂದನೇ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸ್ತೇವಪ್ಪ ತಂದೆಯಾದ ದೇವರೇ. ತಂದೆಯಾದ ದೇವರೇ, ಈ ಕಾಲದಲ್ಲಿ ಎಲ್ಲರೂ ಕೂಡಿ ಬಂದಿರುವಂತ ಎಲ್ಲ ನಿಮ್ಮ ಮಕ್ಕಳನ್ನ ಅಪ್ಪ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇನೆ ಸ್ವಾಮಿ. ಅವರೆಲ್ಲರನ್ನು ಆಶೀರ್ವದಿಸ್ಬೇಕೆಂದು ಬೇಡಿಕೊಳ್ತೇನೆ ತಂದೆಯಾದ ದೇವರೇ. ಇದನ್ನ ನಡೆಸ್ಕೊಡುವಂತ ತರುಣ ಮಗುನು ಕೂಡ ನೀವು ಆಶೀರ್ವದಿಸ್ಬೇಕೆಂದು ಬೇಡ್ಕೊಳ್ತೀನಪ್ಪ ಸ್ವಾಮಿ. ಮಕ್ಕಳನ್ನೆಲ್ಲರೂ ನೀವು ಆಶೀರ್ವದಿಸಿ ನಿಮ್ಮ ಬಲ ಶಕ್ತಿಯಿಂದ ತುಂಬಿಸ್ಬೇಕೆಂದು ಪ್ರಾರ್ಥಿಸ್ತಾ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸೇರಿ ನಿನ್ನ ಪಾದ ಸಮ್ಮುಖದಲ್ಲಿ ಕೂಡಿ ಬಂದಿರುವ ನಮ್ಮೆಲ್ಲರನ್ನು ಅಪ್ಪ ನೀವು ಆಶೀರ್ವದಿಸಿ ಬಲಪಡಿಸಬೇಕೆಂದು ಪ್ರಾರ್ಥಿಸ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ರಕ್ಷಕನು ವಿಮೋಚಕನು ಆಗಿರುವ ನಮ್ಮ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. ಆಮೇನ್. ಥ್ಯಾಂಕ್ ಯು ಸರ್. ಇವತ್ತಿನ ವಾಕ್ಯ ಲೂಕ 5ನೇ ಅಧ್ಯಾಯ 1ರಿಂದ 20ನೇ ವಚನ. ಮೊದಲು ಶಕುಂತಲೆ ಸರ್. ಶಕುಂತಲೆ ಸರ್ 1ರಿಂದ 3ವರೆಗೂ ನ್ಯೂಟ 1ರಿಂದ 3 ಮಟ. ಯೇಸು ಆಶ್ಚರ್ಯ ರೀತಿಯಿಂದ ಮೀನುಗಳನ್ನು ದೊರಕಿಸಿಕೊಟ್ಟು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡದ್ದು. ಒಂದಾನೊಂದು ದಿವಸ ಜನರು ಒಟ್ಟಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ನೆಜರೇತ್ ಕೆರೆಯ ಆಚೆಯಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಶೀಮೋನನ ಒಂದು ದೋಣಿಯನ್ನು ಆತನ ಹತ್ತಿರ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡಿದ್ದ ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾತಾಡುವುದನ್ನು ಮುಗಿಸಿದ ಮೇಲೆ ಶೀಮೋನನಿಗೆ ಆಳವಾದ ಸ್ಥಳಕ್ಕೆ ಹೋಗೋಣ ನಡೆಸಿ. ಸಾಕು ಸರ್. ಥ್ಯಾಂಕ್ ಯು ಸರ್. ಕಮಲಮ್ಮ ಸರ್. ಹೇಳಪ್ಪ. 4ರಿಂದ 7ನೇ ವಚನವರೆಗೂ ಓದಿ ಸರ್. ಯಾವುದು ಯಾವ ಅಧ್ಯಾಯ? ಯಾವ ಪುಸ್ತಕ? ಲೂಕ 5ನೇ ಅಧ್ಯಾಯ 4ರಿಂದ 6ನೇ ವಚನವರೆಗೂ ಓದಿ ಸರ್. 4ನೇ ವಚನದಿಂದನಾ? 5ನೇ ಅಧ್ಯಾಯ 4ರಿಂದ 6ನೇ ವಚನವರೆಗೂ ಸರ್.
ಮಾತಾಡುವುದನ್ನು ಮುಗಿಸಿದ್ದ ಮೇಲೆ ಸೀಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದ್ದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ್ದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳನ್ನು ಹರಿದು ಹೋಗುತ್ತಿದ್ದವು. 6 ಓದಿದ್ದೀನಿ ಬ್ರದರ್. ನೆಕ್ಸ್ಟ್ ವಾಕ್ಯವನ್ನು ಶಾಂತ ಮಾಸ್ಟರ್. ಹೇಳಪ್ಪ. ಶಾಂತ ಮಾಸ್ಟರ್ 7ರಿಂದ 11ನೇ ವಚನವರೆಗೂ ಓದಿ sister. ಥ್ಯಾಂಕ್ ಯು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರೆಯಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸಿಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತವೇ ವಿಸ್ಮಯ ಹಿಡಿದಿತ್ತು. ಸಿಮೋನ್ ಪಾಲುಗಾರರಾದಂತ ಜಿಬೆದಾಯನ ಮಕ್ಕಳಾದ ಯಾಕೋಬ್, ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸಿಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವನಾಗಿರುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಾಕ್ಯವನ್ನು ಮಂಜು ಮಾಸ್ಟರ್. ಹೇಳಿ ಬ್ರದರ್. 12ನೇ ವಚನವನ್ನು ಓದಿಸಿ ಸಿಸ್ಟರ್. ಆತನು ಒಂದಾನೊಂದು ಊರಿನಲ್ಲಿದ್ದಾಗ ಮೈಯೆಲ್ಲ ಕುಷ್ಠರೋಗ ತುಂಬಿಕೊಂಡಿದ್ದು ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆಯ ಎಂದು ಬೇಡಿಕೊಂಡನು. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಾಕ್ಯವನ್ನು ಸರೋಜ ಸಿಸ್ಟರ್. ಬ್ರದರ್ ಓದ್ತೀನಿ. 13 ಇಂದ 16 ವರೆಗೂ ಓದಿ ಸಿಸ್ಟರ್. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಯಿತು. ಆಗ ಆತನು ಅವನಿಗೆ, ನೀನು ಯಾರಿಗೂ ಹೇಳಬೇಡ, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಅಪ್ಪಣೆ ಕೊಟ್ಟನು. ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾತಿಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಗುಂಪಾಗೆದರು. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನ ಮಾಡುತ್ತಿದ್ದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಾಕ್ಯವನ್ನು ದಿವ್ಯಾ ಸಿಸ್ಟರ್. ಹೇಳಿ ಬ್ರದರ್. 17 ಇಂದ 18 ವರೆಗೂ ಓದಿ ಸಿಸ್ಟರ್. ಓಕೆ. ಲೂಕ 5th chapter 17 ಇಂದ 18 ವರೆಗೂ ಓದಿ ಸಿಸ್ಟರ್. ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲಿಲಾಯ ಯೂದಾಯಗಳ ಎಲ್ಲಾ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರು ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು. ಗುಣಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗದವನನ್ನು ದೋಲಿಯಲ್ಲಿ ಹೊತ್ತುಕೊಂಡು ಬಂದರು. ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದರು. ಜನರು ಗುಂಪಾಗಿದ್ದರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಹಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ನಡುವೆ
ಯೇಸುವಿನ ಮುಂದೆ ಇಳಿಯಬಿಟ್ಟರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವಾಕ್ಯವನ್ನು ದೀಪ ಸರ್. ದೀಪ ಸರ್. ದೀಪ ಸರ್. ಲೂಕ ನೋಡಿದ ಲೂಕ 5th chapter ಸರ್. 19 ಇಂದ 21 ವರೆಗೂ ಓದಿ ಸರ್. ಲೂಕ 5. ಜನರು ಗುಂಪಾಗಿದ್ದರಿಂದ ಅವರನ್ನು ಒಳಗೆ ತೆಗೆದುಕೊಂಡು ಹೋಗುವಾಗ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಅಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ನಡುವೆ ಯೇಸುವಿನ ಮುಂದೆ ಇಳಿಯಬಿಟ್ಟರು. ಆತನು ಅವರ ನಂಬಿಕೆಯನ್ನು ನೋಡಿ, ಅಪ್ಪ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತನು. ಅದಕ್ಕೆ ಆ ಶಾಸ್ತ್ರಿಗಳು ಈ ಒಂದು ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತರ ಒಂದು ಉಪದೇಶವನ್ನು ಕೇಳಕ್ಕೆ ಎಲ್ಲಾ ಜನರ ಗುಂಪು ಬರ್ತಾ ಇತ್ತು. ಆ ಸಮಯದಲ್ಲಿ ಯೇಸು ಕ್ರಿಸ್ತರು ಗೆನೆಜರೆತ್ ಎಂಬ ಒಂದು ಕೆರೆಯ ಬಳಿಯಲ್ಲಿ ಹೋಗ್ತಾರೆ. ಅಲ್ಲಿ 2 ದೋಣಿಗಳನ್ನು ನೋಡ್ತಾರೆ. ಒಂದು ದೋಣಿಯಲ್ಲಿ ಪೇತ್ರನು ಹತ್ತಿಕೊಂಡು ಹೋಗುತ್ತಾರೆ. ಆಗ ಅವರು ಯೇಸು ಕ್ರಿಸ್ತರನ್ನು ಕರೆದಿ ಸ್ವಲ್ಪ ದೋಣಿಯನ್ನು ದಡ ಹತ್ರ ನೂಕ್ಬೇಕು ಅಂತ ಕೇಳ್ಕೊತಾರೆ. ಆಗ ಯೇಸು ಕ್ರಿಸ್ತರ ದೋಣಿಯನ್ನು ನೂಕಿ ಅಲ್ಲೇ ದೋಣಿಯಲ್ಲೇ ಕೂತ್ಕೊಂಡು ಆ ಜನರ ಗುಂಪಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ ನಂತರ ಯೇಸು ಕ್ರಿಸ್ತರಿಗೆ ಗೊತ್ತಾಗುತ್ತೆ ಸೀಮೋನಿಗೆ ಏನು ಮೀನು ಸಿಕ್ಕಿಲ್ಲ ಅಂತ. ಆಗ ಯೇಸು ಕ್ರಿಸ್ತರು ಹೇಳ್ತಾರೆ, ನೀನು ಆಳವಾಗಿದ್ದ ಸ್ಥಳದಲ್ಲಿ ದೋಣಿಯನ್ನು ಹೋಗಿ ಅಲ್ಲಿ ಮೀನಿನ ಒಂದು ಬಲೆಯನ್ನು ಬೀಸು ಅಂತ ಅಂತಾರೆ. ಆಗ ಸೀಮೋನನ್ ಹೇಳ್ತಾರೆ, ಗುರುವೇ, ನಾವು ರಾತ್ರಿಯಿಂದ ಪ್ರಯಾಸ ಪಡ್ತಾ ಇದೀವಿ, ಆದ್ರೆ ನಮ್ಗೆ ಏನು ಮೀನೇ ಸಿಗ್ತಲ್ಲ. ನೀವು ಹೇಳಿರೋ ಒಂದು ಮಾತಿನ ಒಂದು ನಂಬಿಕೆಯಿಂದ ನಾವ್ ಇವಾಗ ಬಲೆಯನ್ನು ಬೀಸ್ತೀವಿ ಅಂತ ಅಂತಾರೆ. ಆಗ ಬಲೆ ಬೀಸಿದ ನಂತರ ಅಲ್ಲಿ ಮೀನುಗಳ ರಾಶಿನೇ ತುಂಬುತ್ತೆ. ಅವಾಗ ಬಲೆನೆ ಕಿತ್ತೋಗುವಷ್ಟು ಮೀನುಗಳು ತುಂಬುತ್ತೆ. ಆಗ ಸೀಮೋನನು ಅಲ್ಲಿಂದನೇ ಆ ಬೆಸ್ತರ್ ಅವರ ಸಂಗಡ ಇರುವವರನ್ನು ಅಲ್ಲೇ ಕೈ ಸನ್ನೆ ಮಾಡಿ ಅವ್ರನ್ನ ಕರೀತಾರೆ. ಆಗ ದೋಣಿಯಲ್ಲೇನೆ ಅವರು ಮೀನನ್ನ ತುಂಬಿಸ್ತಾರೆ. ಅದ ನಂತರ ಸೀಮೋನನು ಹೇಳ್ತಾರೆ, ಮೊಣಕಾಲೂರಿ, ಸ್ವಾಮಿ, ನಾವು ಪಾಪಿವಂತರು, ನೀವು ನಮ್ಮನ್ನು ಬಿಟ್ಟು ಹೋಗ್ರಿ ಅಂತ ಅಂತಾರೆ. ಆಗ ಯೇಸು ಕ್ರಿಸ್ತರು ಹೇಳ್ತಾರೆ, ಅಂಜಬೇಡ, ಇನ್ನಿಂದ ನೀನು ಮನುಷ್ಯರನ್ನು ಹಿಡುವವನಾಗಿರುವೆ ಅಂತ ಅಂತಾರೆ. ಅದಾದ್ಮೇಲೆ ಯೇಸು ಕ್ರಿಸ್ತರು ಒಬ್ಬ ಕುಷ್ಠರೋಗಿಯನ್ನು ವಾಸಿ ಮಾಡ್ತಾರೆ. ಅಲ್ಲಿ ಒಂದು ಊರಿನಲ್ಲಿ ಇದ್ದಾಗ ಯೇಸು ಕ್ರಿಸ್ತರು ಅಲ್ಲೇ ಹೋಗುವಾಗ ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು, ನನ್ನ ರೋಗವನ್ನು ವಾಸಿ ಮಾಡು ಅಂತ ಅಂತಾರೆ. ಆಗ ಯೇಸು ಕ್ರಿಸ್ತರು, ನನಗೆ ಮನಸ್ಸುಂಟು ಎಂದು ನಾನು ನಿನಗೆ ಶುದ್ಧ ಮಾಡುವನು ಅಂತ ಅಂತಾರೆ. ಆಗ ಅವರ ಕುಷ್ಠರೋಗ ಹೋಗುತ್ತೆ. ಆಗ ಯೇಸು ಕ್ರಿಸ್ತರು ಒಂದ್ ಮಾತು ಹೇಳ್ತಾರೆ, ಏನಂತ ಅಂದ್ರೆ, ನೀನು ಈ ವಿಷಯವನ್ನು ಯಾರಿಗೂ ಹೇಳ್ಬೇಡ, ಆದ್ರೆ ನಿನ್ನ ಮೈಯನ್ನು ಯಾಜಕರಿಗೆ ತೋರಿಸು ಅಂತ ಅಂತಾರೆ. ಇದಾದ್ಮೇಲೆ ಯೇಸು ಕ್ರಿಸ್ತರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ವಾಸಿ ಮಾಡ್ತಾರೆ. ಇಲ್ಲಿ ಒಂದು ದಿನದಲ್ಲಿ ಗಲಿಲಾಯ ಎಂಬ ಪಟ್ಟಣದಲ್ಲಿ ಯೂದಾಯ ಎಂಬ ಗ್ರಾಮದಲ್ಲಿ ಅವಾಗ ಯೇಸು ಕ್ರಿಸ್ತರು ಒಂದು ಮನೆಯಲ್ಲಿ ಉಪದೇಶ ಮಾಡ್ತಾ ಇರ್ತಾರೆ. ಆಗ ನ್ಯಾಯಶಾಸ್ತ್ರಿಗಳು, ಫರಿಸಾಯರೆಲ್ಲರೂ ಯೇಸು ಕ್ರಿಸ್ತರ ಉಪದೇಶನ ಕೇಳ್ತಾ ಇರ್ತಾರೆ. ಆಗ ಎಲ್ಲ ಜನರು ಗುಂಪಲ್ಲ ಯೇಸು ಕ್ರಿಸ್ತರ ಒಂದು ಉಪದೇಶವನ್ನು ಕೇಳಕ್ಕೆ ಬಂದಿರ್ತಾರೆ. ಆಗ ಪಾರ್ಶ್ವ ರೋಗಿಯನ್ನು ಕೆಲವು ಜನರು ಮಂಚದ ಸಹಿತ ಎತ್ತಿಕೊಂಡು ಬರ್ತಾ ಇರ್ತಾರೆ. ಈ ಜನರ ಗುಂಪು ಇಷ್ಟೊಂದಿದೆ ಅಂತ ನೋಡ್ಬಿಟ್ಟು ಅವ್ರು ಈ ಮನೆ ಅಂಚಿನ ಮೇಲೆ ಎತ್ತಿ ಆ ಅಂಚೆಲ್ಲ ತೆಗ್ದಿ ಅವರು ಆ ಪಾರ್ಶ್ವ ರೋಗಿಯನ್ನು ಮಂಚದ ಸಹಿತ ಕೆಳಗೆ ಬಿಡ್ತಾರೆ, ಮನೆ ಒಳಗೆ ಬಿಡ್ತಾರೆ. ಆಗ ಯೇಸು ಕ್ರಿಸ್ತರು ಇವರ ಒಂದು ನಂಬಿಕೆ ನೋಡಿ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ಅಂತ ಅಂತಾರೆ. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಆಮೇನ್. ದೀಪ ಸರ್. ದೀಪ ಸರ್. ಹಾ ಬ್ರದರ್, ಪ್ರೇ ಮಾಡಿ ಸರ್.
ತಮಿಳಲ್ಲಿ ಮಾಡ್ತೀನಿ ಬ್ರದರ್. ಓಕೆ ಸಿಸ್ಟರ್. நல்ல பிதாவே, கர்த்தராகிய இயேசு கிறிஸ்துவின் மூலியமாக துதிகளையும் ஸ்தோத்திரங்களையும் எடுத்துக் கொள்கிறேன் தகப்பனே. அப்பா பிதாவே என்று கூப்பிடுறத பாகியத்தை கொடுத்துரு உமக்கு நன்றி தகப்பனே. அப்பா இந்த வேலையில கர்த்தாவே, அப்பா இந்த வசனங்களை கேட்டு ராஜா, அப்பா இந்த வசனத்திலே கர்த்தாவே, அப்பா நீ செய்த அற்புதங்களையும் அடையாளங்களையும் கர்த்தாவே, அப்பா நாங்கள் தெரிந்து கொண்ட தகப்பனே, உமக்கு கோடான கோடி நன்றி தகப்பனே. அப்பா உமக்கு உகந்த பிள்ளையாக, உமக்கு பிரியமான பிள்ளைகளாக நாங்க இருக்க தகப்பனே. அப்பா உம்முடைய சத்தியத்தின் பாதையில் நடக்க எங்களுக்கு உதவி செய்யுங்க தகப்பனே. அப்பா வந்திருக்க ஒவ்வொரு சிஸ்டர்ஸையும் பிரதர்ஸையும் ஆசீர்வதிங்க, பலப்படுத்துங்க தகப்பனே. தேவைகளை சந்திங்க அப்பா. இந்த கூட்டம் கர்த்தாவே அப்பா உம்முடைய சித்தத்தின்படி நடந்துக்கா உமக்கு நன்றி தகப்பனே. ஆசீர்வதிங்க, பலப்படுத்துங்க. இயேசுவின் மூலம் வேண்டிக் கொள்ளும் நல்ல பிதாவே, ஆமென். ಆಮೇನ್. ಎಲ್ಲಾ ಬ್ರದರ್ ಸಿಸ್ಟರ್ಗೆ ನಮಸ್ತೆ, ಬಾಯ್. ನಮಸ್ತೆ ನಮಸ್ತೆ ಬ್ರದರ್ ಸಿಸ್ಟರ್, ನಮಸ್ತೆ. ಬಾಯ್. ಎಲ್ಲಾ ಬ್ರದರ್ ಸಿಸ್ಟರ್ಗೆ ನಮಸ್ತೆ, ಬಾಯ್. ನಮಸ್ತೆ ಅಪ್ಪ, ನಮಸ್ತೆ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಮಸ್ತೆ. ದೀಪಾ ಸಿಸ್ಟರ್, ಚಂದಮ್ಮ ಸಿಸ್ಟರ್, ದಿವ್ಯಾ ಸಿಸ್ಟರ್, ಕಮಲಮ್ಮ ಸಿಸ್ಟರ್. ನಮಸ್ತೆ ಕಣಪ್ಪ ರೇಷ್ಮಾ.